ಮೆಗಾ ಭವಿಷ್ಯ 2025 ವಿಶೇಷ ಕಾರ್ಯಕ್ರಮದಲ್ಲಿ ಈಗ ನೀವೆಲ್ಲರೂ ಎದುರು ನೋಡ್ತಿರುವಂತೆ ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಮಲಾಕರ್ ಭಟ್ ಗುರುಜಿ ಮೇಷರಾಶಿಯ ಕುರಿತಾಗಿ ತಿಳಿಸ್ಕೊಡಿ. ಮೇಷರಾಶಿಗೆ ಆರಂಭಿಕವಾದಂಥ ವ್ಯವಸ್ಥೆಗಳು ಅಂದರೆ ಮಾರ್ಚ್ ತನಕನೂ ಕೂಡ ಯಥಾವತ್ತಾಗಿರುವ ಇವತ್ತಿನ ವರ್ತಮಾನದಲ್ಲಿ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶವನ್ನೇ ಕಂಡಿರುವಂಥ ಏನು ಕನಸಿದೆಯೋ ಆ ಎಲ್ಲ ರೀತಿಯಂಥ ಕನಸುಗಳು ನನಸಾಗುವಂತಹ ಸಾಧ್ಯತೆಗಳಿದೆ. ದ್ವಿತೀಯದಲ್ಲಿ ಇರುವಂತಹ ಗುರುವಿನ ಪ್ರಭಾವವೋ ಅಥವಾ ಶನಿಯ ಉತ್ತುಂಗವಾದಂತಹ ವ್ಯವಸ್ಥೆಗಳನ್ನು ಕೊಡುವಂಥ ಏಕಾದಶದ ಫಲವೋ ಅತ್ಯುತ್ತಮವಾದಂಥ ವ್ಯವಸ್ಥೆಗಳನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ಆರಂಭಿಕವಾಗಿ ಮಾರ್ಚ್ ಒಳಗಡೆಗೆ ಪ್ರಾಪರ್ಟಿಗಳನ್ನು ಯಾರಾದರೂ ಕೂಡ ಖರೀದಿ ಮಾಡೋದಿದ್ದರೆ ಖಂಡಿತ ಈ ಕೈ ಹಾಕ್ಬೋದು, ಏನೂ ಕೂಡ ತೊಂದರೆಗಳಿಲ್ಲ. ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ವಿವಾಹದ ಅಪೇಕ್ಷಿತರು ಯಾರಿದ್ದೀರೋ ಅಂಥವರು ವಿವಾಹ ಸಂಬಂಧಿತವಾದಂಥ ವಿಚಾರಗಳಿಗೆ ಕೂಡ ಮುಂದಾದರೆ ಅನುಕೂಲತೆಗಳನ್ನು ಕಾಣಬಹುದಂಥ ನಿರೀಕ್ಷೆಗಳನ್ನು ಇಟ್ಕೋಬೋದು. ಭೂಮಿ ಸಂಬಂಧಿತವಾದಂತಹ ವಾದ ವಿವಾದಗಳು ಅಥವಾ ಯಾವುದೋ ಒಂದು ತಾರ್ಕಿಕವಾದಂಥ ಕೌಟುಂಬಿಕವಾದಂಥ ಕಲಹಗಳಿದ್ದರೆ ಅಂತಹ ಕಲಹಗಳು ವರ್ಷದ ಆರಂಭದಲ್ಲಿ ಅನುಕೂಲತೆಗಳನ್ನು ಕೊಡೋದರಿಂದ ಮಾತುಕತೆಯ ಮುಖಾಂತರವಾಗಿ ಅಥವಾ ನ್ಯಾಯಿಕವಾಗಿ ಬರಬೇಕಾದಂಥ ವ್ಯವಸ್ಥೆಗಳಿಂದ ಅನುಕೂಲತೆಗಳನ್ನು ಕಾಣಬಹುದಂಥ ನಿರೀಕ್ಷೆಗಳನ್ನು ಇಟ್ಕೋಬೋದು. ರಾಜಕೀಯ ರಂಗದಲ್ಲಿ ಉನ್ನತವಾದಂಥ ಸ್ಥಾನಮಾನಕ್ಕೆ ಏರಬೇಕು ಅಥವಾ ಉನ್ನತವಾದಂಥ ಕೆಲವು ಹುದ್ದೆಗಳನ್ನು ಪಡ್ಕೋಬೇಕು ಅಂತಕ್ಕಂಥವರಿಗೆ ಕೂಡ ಆರಂಭಿಕವಾದಂತಹ ಮಾರ್ಚ್ 27ರ ತನಕ ಅನುಕೂಲಕರವಾದಂಥ ವ್ಯವಸ್ಥೆಗಳನ್ನು ಕಾಣಬಹುದು. ಯಾವುದೇ ರೀತಿಯಂತಹ ಸಮಸ್ಯೆಗಳು ಕಾಣ್ತಾ ಇಲ್ಲ. ಕೆಲವು ಅಧಿಕ ಪ್ರಮಾಣದಲ್ಲಿ ಅವರು ಅಂದುಕೊಂಡಂಥ ಸಾಲಗಳು ಇತ್ಯಾದಿಗಳನ್ನು ವರ್ಷದ ಆರಂಭದಲ್ಲೇ ಮುಗಿಸಿದ್ದಿದ್ರೆ ತೊಂದರೆ ಇಲ್ಲ. ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಏಪ್ರಿಲ್ ನಂತರದಲ್ಲಿ ಏನಾದರೂ ಕೂಡ ಸಾಲಗಳನ್ನು ಮಾಡೋದಾದರೆ ಭಾಳಷ್ಟು ಹುಷಾರಿಯಿಂದ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೆ ಪಾರ್ಟ್ನರ್ಶಿಪ್ ವ್ಯವಹಾರ ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದಿಷ್ಟು ಹೂಡಿಕೆಗಳನ್ನು ಮಾಡುವಂಥದ್ದು ಇತ್ಯಾದಿಗಳಿಗೆ ಬಹಳ ಯೋಚಿಸಿ ಮಾಡುವಂಥದ್ದು ಬಹಳ ಮುಖ್ಯ. ಹಾಗಿದ್ರೆ ಇವರು ಏನು ಮಾಡಬೇಕು? ದೋಷಗಳು ಬಂದಿದೆ. ಸಹಜವಾಗಿ ಸಿಹಿ ಮತ್ತು ಕಹಿ ಅಂತಕ್ಕಂಥದ್ದು ಜೀವನದ ಎರಡು ಭಾಗಗಳಿದ್ದ ಹಾಗೆ ಸಿಹಿ ಒಂದನ್ನೇ ನಾವು ಅನುಭವಿಸ್ತೀವಿ ಅಂದರೆ ಆಗೋದಿಲ್ಲ. ಕಹಿ ಬಂದಾಗ ಅದಕ್ಕೆ ಪರಿಹಾರಗಳೇನು ಅಂತ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರಗಳಿರುತ್ತೆ. ಸರಳವಾದಂಥ ಪರಿಹಾರವನ್ನು ಮಾಡ್ಕೋಬೇಕು. ಪ್ರತಿದಿನವೂ ಕೂಡ ಪಂಚಾಯತನ ದೇವತೆಗಳ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕಾದ್ದು ಮನುಷ್ಯರಾಗಿ ಹುಟ್ಟಿದಂಥ ನಮ್ಮೆಲ್ಲರಿಗೂ ಕರ್ತವ್ಯ ಆಗಿರುತ್ತೆ. ಪ್ರತಿವ್ಯಕ್ತೇಜೋ ವಾಯುರಾಕಾಶ ಪಂಚಭೂತಗಳಿಗೆ ಒಂದಿಷ್ಟು ಧನ್ಯತಾಭಾವವನ್ನು ಅರ್ಥಾತ್ ಧನ್ಯವಾದವನ್ನು ಅರ್ಪಿಸ್ತಕ್ಕಂಥ ಪ್ರಕ್ರಿಯೆಗಳು. ಹಾಗೆ ಸೂರ್ಯ ಗಣಪತಿ ಅಂಬಿಕಾ ಶಿವಿಷ್ಣು ದೇವತೆಗಳ ಆರಾಧನೆ ಅನವರತವಾಗಿ ನಮ್ಮ ಕುಟುಂಬದಲ್ಲಿ ನಡ್ಕೋ ಬರಬೇಕು ಅಂತಕ್ಕಂಥದ್ದು ನಮ್ಮ ಪ್ರಾಚೀನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಹಾಗಿದ್ರೆ ಇದನ್ನು ಯಾವುದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನನಗೆ, ನಾನು ಏನು ಮಾಡಲಿ ಅಂತ ಕೇಳಿದರೆ ವಿಶೇಷವಾಗಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅನ್ನುವಂತಹ ಈ ಒಂದು ಶ್ಲೋಕವನ್ನು ಪ್ರತಿದಿನವೂ ಕೂಡ ಪಠನವನ್ನು ಮಾಡಿ ಕುಲದೇವರನ್ನು ಸ್ಮರಿಸಿ ಮನೆಯಿಂದ ಹೊರಟ್ರೆ ಖಂಡಿತ ಮೇಷರಾಶಿಯವರಿಗೆ ಈ ವರ್ಷ ಅನುಕೂಲಕರವಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಕಾಣಬಹುದು. ತದನಂತರದಲ್ಲಿ ವರ್ಷಾಂತ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದೇವಾಲಯ ಇತ್ಯಾದಿಗಳ ದರ್ಶನವನ್ನು ಈಶ್ವರೋಪಾಸನಾದಿಗಳನ್ನು ಮಾಡತಕ್ಕಂಥ ಪ್ರಕ್ರಿಯೆಗಳಿಂದ ಖಂಡಿತ ಮೇಷರಾಶಿಯವರು ಅನುಕೂಲತೆಗಳನ್ನು ಕಾಣಬಹುದಾಗಿದೆ. ಓಕೆ ಗುರುಗಳೇ.